ಈ ಅನ್ನಭಾಗ್ಯ ಯೋಜನೆಯ ಕತೆ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ಬಡವರು ಹೊಟ್ಟೆ ತುಂಬಿಸುವ ಯೋಜನೆ ಅನ್ನುವಂತಹ ಪ್ರಮುಖ ಆದ್ಯತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಸಿಎಂ ಆದಾಗ ಜಾರಿಗೆ ತಂದಿರುವಂತಹ ಯೋಜನೆ. ಈ ಬಾರಿ 5 ಕೆಜಿ ಹೆಚ್ಚುವರಿಯಾಗಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಷ್ಟು ದಿನ ದುಡ್ಡು ಕೊಡ್ತಾ ಇದ್ರು, ಈಗ ದುಡ್ಡು ಕೊಡಲ್ಲ, ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆ ಅಕ್ಕಿ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅಂತ ಇದೆ ಈ ದೃಶ್ಯಗಳು. ಬೀದರ್ನಲ್ಲಿ ಕಾಳ ಸಂತೆಯಲ್ಲಿ ದುಡ್ಡು ಕೊಟ್ಟವರಿಗೆ ಅಕ್ಕಿ ಮಾರಾಟ ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಜವಾದ ಫಲಾನುಭವಿಗಳಿಗೆ ಅಕ್ಕಿ ಇಲ್ಲ ಅನ್ನುವಂತಹ ಬೋರ್ಡ್ಗಳನ್ನ ಮೊನ್ನೆ ರಿಪಬ್ಲಿಕ್ ಅನ್ನೋ ಒಂದು ಅಭಿಯಾನ ನಡೆಸ್ತಲ್ಲ, ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಹಿಂಗ್ ಕಾಳ ಸಂತೆಯಲ್ಲಿ ಮಾರಾಟ ಆದ್ರೆ ಬಡವರಿಗೆ ಸಿಗುತ್ತಾ ಈ ಅಕ್ಕಿ? ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಾರೋಷವಾಗಿ ಕೈಯಲ್ಲಿ ಹಣದ ಬಂಡಲ್ ಹಿಡಿದುಕೊಂಡು ಅಕ್ಕಿ ಖರೀದಿ ಮಾಡುತ್ತಿರುವ ದಂಧೆಕೋರರು. ಪಡಿತರ ಅಂಗಡಿಯಲ್ಲೇ ಅಕ್ರಮ ಅಕ್ಕಿ ಖರೀದಿ. ಪಡಿತರ ಅಂಗಡಿಯವರೊಂದಿಗೆ ಶಾಮೀಲಾಗಿ ಬಡವರ ಅಕ್ಕಿ ನುಂಗಿ ನೀರು ಕುಡಿಯುತ್ತಿರೋ ದಂಧೆಕೋರರು. ಬಡವರಿಗೆ ಸೇರಬೇಕಿದ್ದ ಅಕ್ಕಿ ಖದೀಮರ ಪಾಲು. ರಾಜಾರೋಷವಾಗಿ ನಡೆದಿದೆ ಅಕ್ಕಿ ಮಾಫಿಯಾ. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ಕಿ ಮಾಫಿಯಾ ಬಠಾಬಯಲು. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಕೊಟ್ಟ ಮಾತಿನಂತೆ ಈ ತಿಂಗಳು ಹಣದ ಬದಲಿಗೆ 5 ಕೆಜಿ ಅಕ್ಕಿ ವಿತರಣೆಗೆ ಮುಂದಾಗಿದ್ದಾರೆ. ಆದರೆ ಹಣದ ಬದಲಿಗೆ ಅಕ್ಕಿ ವಿತರಣೆಯನ್ನೇ ದಂಧೆಕೋರರು ಬಂಡವಾಳ ಮಾಡಿಕೊಂಡಿದ್ದಾರೆ. ಎಸ್, ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ 5 ಕೆಜಿ ಸೇರಿ ಪ್ರತಿಯೊಬ್ಬರಿಗೂ 15 ಕೆಜಿ ಅಕ್ಕಿ ನೀಡಲಾಗುತ್ತಿದೆ. ಈ ಅಕ್ಕಿ ಮೇಲೆ ದಂಧೆಕೋರರ ವಕ್ರ ದೃಷ್ಟಿ ಬಿದ್ದಿದೆ. ಗಡಿನಾಡು ಬೀದರ್ ಜಿಲ್ಲೆಯಾದ್ಯಂತ ಅಕ್ಕಿ ಮಾಫಿಯಾ ಖುಲ್ಲಾ ನಡೀತಾ ಇದೆ. ಈ ದಂಧೆಕೋರರ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡುತ್ತಿದೆ. ಸರ್ಕಾರ ಉಚಿತವಾಗಿ ಕೊಡುವ ಅಕ್ಕಿ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ಕೆಜಿಗೆ 15 ರಿಂದ 16 ರೂಪಾಯಿಗೆ ಖರೀದಿಸುತ್ತಿದ್ದಾರೆ. ಪಡಿತರ ಅಂಗಡಿಯಲ್ಲೇ ನಿಂತುಕೊಂಡು ರಾಜಾರೋಷವಾಗಿ ಅಕ್ಕಿ ಖರೀದಿಸುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಈ ಎಲ್ಲಾ ಕಳ್ಳಾಟ ಸರಿಯಾಗಿದೆ. ರಿಪಬ್ಲಿಕ್ ಕನ್ನಡ ಅಕ್ಕಿ ಮಾಫಿಯಾ ವಿರುದ್ಧ ನಿರಂತರ ಸಮರ ಸಾರ್ತಿದೆ. ಇದೀಗ ಬೀದರ್ ಜಿಲ್ಲೆಯಲ್ಲಿನ ಕಳ್ಳಾಟವನ್ನ ಬಯಲು ಮಾಡಿದ್ದು ಸೂಕ್ತ ಕ್ರಮ ಆಗಿ ಬಡವರಿಗೆ ಅಕ್ಕಿ ಸಿಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಫಲಾನುಭವಿಗಳಿಗೆ ಸಿಗದೇ ಇರುವ ಅಕ್ಕಿ ಇನ್ಯಾರ್ದು ಪಾಲಾಗ್ತಾ ಇದೆಯಾ? ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಅವರೇ ಶಾಮೀಲಾಗ್ಬಿಟ್ಟಿದ್ದಾರಾ ಹೇಗೆ ಅಂತ? ಹೌದು ಶ್ರುತಿ, ನಿಜಕ್ಕೂ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ರಾಜ್ಯದ ಮುಖ್ಯಮಂತ್ರಿ ಹಸಿದವರನ್ನು ಹೊಟ್ಟೆ ತುಂಬಿಸ್ತೀವಿ ಅಂತ ಹೇಳಿ ಅನ್ನಭಾಗ್ಯ ಯೋಜನೆ ಜಾರಿ ತಂದಾರ. ಕಳೆದ ಹಲವು ತಿಂಗಳಾಯ್ತು. ಈಗಾಗಲೇ ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತಾ ಅಂತ ಘೋಷಣೆ ಮಾಡಿತ್ತು. ಆದ್ರೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, 5 ಕೆಜಿ ಹಣ ಕೊಡ್ತಾ ಇದ್ರು. ಆದ್ರೆ ಇವಾಗ ಬಜೆಟ್ ಅಲ್ಲಿ 5 ಕೆಜಿ ಹಣ ಬದಲಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರೆ. ಪ್ರತಿಯೊಬ್ಬರಿಗೆ 15 ಕೆಜಿ ಅಕ್ಕಿಯನ್ನ ಪಡಿತರ ಅಂಗಡಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅದನ್ನೇ ಬಂಡವಾಳ ಮಾಡ್ಕೊಂಡ ಖದೀಮರು, ಅಕ್ಕಿ ಮಾಫಿಯಾದವರು ಪಡಿತರ ಅಂಗಡಿಗಳನ್ನಿರ್ತಾವ, ಅಂಗಡಿ ಮುಂಭಾಗದಲ್ಲಿ ನಿಂತ್ಕೊಂಡು ಅಂಗಡಿ ಒಳಗಡೆನೆ ಕುಳಿತುಕೊಂಡು ಈಗಾಗಲೇ ಬಡವರಿಂದ ಅವ್ರದೇನ ರಾಷನ್ ಕಾರ್ಡ್ ಇರ್ತದೆ ಅದನ್ನ ತಂದು ತಗೊಂಡು ಅವ್ರಿಗೆ ಹಣ ಕೊಟ್ಟು ಅಕ್ಕಿ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪ್ರತಿ ಕೆಜಿ 15 ರಿಂದ 16, 18 ರೂಪಾಯಿ ಏನಂದ್ರೆ ಬಡವರಿಗೆ ಈ ರೀತಿ ಹಣದ ಆಮಿಷನ್ನ ಒಡ್ಡಿ ಅನ್ನಭಾಗ್ಯದ ಅಕ್ಕಿ ಕೊಳ್ಳಿ ಹುಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೀದರ್ ಜಿಲ್ಲಾದ್ಯಂತ 747 ಪಡಿತರ ಅಂಗಡಿ ಶಾಪ್ಗಳಿವೆ ಅಂತ ಹೇಳ್ಬೋದು. ಬಹುತೇಕ ಅಂಗಡಿಗಳಲ್ಲಿ ಇದೇ ರೀತಿ ಏನಂದ್ರೆ ಅಕ್ಕಿ ಮಾಫಿಯಾ ಕಣ್ಣು ಅಂಗಡಿಗಳ ಮೇಲೆ ಬಿದ್ದ ಅಂತ ಹೇಳ್ಬೋದು. ಪಡಿತರ ಅಂಗಡಿಯಲ್ಲಿ ಅಂಗಡಿ ಮುಂಭಾಗದಲ್ಲಿ ನಿಂತ್ಕೊಂಡು ಅಕ್ಕಿಯನ್ನ ಕೊಳ್ಳೆ ಹುಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಎಲ್ಲ ಗೊತ್ತಿದ್ರು
ಇದ್ರೂ ಕೂಡ ಕಣ್ಮುಚ್ಚಲು ಒಂದ್ ಕಡೆ ಕುಳಿತಾರ ಅನ್ನೋದು ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಹಸಿದವ್ರಿಗೆ ಹೊಟ್ಟೆ ತುಂಬಿಸಬೇಕು, ಹಸಿದವ್ರಿಗೋಸ್ಕರ ಅನ್ನಭಾಗ್ಯ ಯೋಜನೆ ಜಾರಿ ತಂದದ. ಅದರ ಈ ಒಂದು ಯೋಜನೆ ಅಕ್ಕಿ ಇವತ್ತು ನಿಜಕ್ಕೂ ಸಮಾಜ ಘಾತಕರು ಖುಲ್ಲಾ ಖರೀದಿ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಬಡವರ ಹೊಟ್ಟೆ ಸೇರ್ಬೇಕಾದಂತ ಅಕ್ಕಿಗಳು ಇವತ್ತೇನದಂದ್ರೆ ಅಕ್ಕಿ ಮಾಫಿಯಾ ಮತ್ತೆ ಭ್ರಷ್ಟರದು ಸಮಾಜ ಘಾತಕರದು ಹೊಟ್ಟೆ ಸೇರ್ತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಆಹಾರ ಇಲಾಖೆ ಸಚಿವರು ರಿಪಬ್ಲಿಕ್ ದಲ್ಲಿ ಬರ್ತಾ ಇದ್ದಂತ ಸುದ್ದಿ ನೋಡ್ಲೇಬೇಕು. ಯಾಕಂದ್ರೆ ಇವತ್ತು ಸಾಕಷ್ಟು ಅಕ್ಕಿ ಎಕ್ಸ್ಟ್ರಾ ಅಕ್ಕಿ ಕೊಡ್ತಾ ಇದ್ರು, ಅಂದ್ರೆ 10 ಕೆಜಿ ಎಕ್ಸ್ಟ್ರಾ ಅಕ್ಕಿ ಕೊಡ್ತಾ ಇದ್ದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಜನರಿಗೆ ಅಕ್ಕಿನೇ ಸಿಕ್ಕಿಲ್ಲ, ನೋ ಸ್ಟಾಕ್ ಬೋರ್ಡ್ ಅಂತ ಹಾಕಿದ್ರು. ಆದ್ರೆ ಇಲ್ಲಿ ಅಕ್ಕಿ ಸಿಗ್ತಾ ಇದ್ರು ಕೂಡ ಆ ಅಕ್ಕಿ ಎಲ್ಲೋ ಒಂದ್ ಕಡೆ ಅಕ್ಕಿ ಮಾಫಿಯಾದವರು ಖುಲ್ಲಾ ಕೊಳ್ಳೆ ಹುಡುಕಿ. ಈ ಅನ್ನಭಾಗ್ಯ ಯೋಜನೆಯ ಕತೆ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ಬಡವರು ಹೊಟ್ಟೆ ತುಂಬಿಸುವ ಯೋಜನೆ ಅನ್ನುವಂತಹ ಪ್ರಮುಖ ಆದ್ಯತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಸಿಎಂ ಆದಾಗ ಜಾರಿಗೆ ತಂದಿರುವಂತಹ ಯೋಜನೆ. ಈ ಬಾರಿ 5 ಕೆಜಿ ಹೆಚ್ಚುವರಿಯಾಗಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಷ್ಟು ದಿನ ದುಡ್ಡು ಕೊಡ್ತಾ ಇದ್ರು, ಈಗ ದುಡ್ಡು ಕೊಡಲ್ಲ, ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆ ಅಕ್ಕಿ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅಂತ ಇದೆ ಈ ದೃಶ್ಯಗಳು. ಬೀದರ್ನಲ್ಲಿ ಕಾಳ ಸಂತೆಯಲ್ಲಿ ದುಡ್ಡು ಕೊಟ್ಟವರಿಗೆ ಅಕ್ಕಿ ಮಾರಾಟ ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಜವಾದ ಫಲಾನುಭವಿಗಳಿಗೆ ಅಕ್ಕಿ ಇಲ್ಲ ಅನ್ನುವಂತಹ ಬೋರ್ಡ್ಗಳನ್ನ ಮೊನ್ನೆ ರಿಪಬ್ಲಿಕ್ ಅನ್ನೋ ಒಂದು ಅಭಿಯಾನ ನಡೆಸ್ತಲ್ಲ, ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಹಿಂಗ್ ಕಾಳ ಸಂತೆಯಲ್ಲಿ ಮಾರಾಟ ಆದ್ರೆ ಬಡವರಿಗೆ ಸಿಗುತ್ತಾ ಈ ಅಕ್ಕಿ? ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜಾರೋಷವಾಗಿ ಕೈಯಲ್ಲಿ ಹಣದ ಬಂಡಲ್ ಹಿಡಿದುಕೊಂಡು ಅಕ್ಕಿ ಖರೀದಿ ಮಾಡುತ್ತಿರುವ ದಂಧೆಕೋರರು. ಪಡಿತರ ಅಂಗಡಿಯಲ್ಲೇ ಅಕ್ರಮ ಅಕ್ಕಿ ಖರೀದಿ. ಪಡಿತರ ಅಂಗಡಿಯವರೊಂದಿಗೆ ಶಾಮೀಲಾಗಿ ಬಡವರ ಅಕ್ಕಿ ನುಂಗಿ ನೀರು ಕುಡಿಯುತ್ತಿರೋ ದಂಧೆಕೋರರು. ಬಡವರಿಗೆ ಸೇರಬೇಕಿದ್ದ ಅಕ್ಕಿ ಖದೀಮರ ಪಾಲು. ರಾಜಾರೋಷವಾಗಿ ನಡೀತಿದೆ ಅಕ್ಕಿ ಮಾಫಿಯಾ. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ಕಿ ಮಾಫಿಯಾ ಬಠಾಬಯಲು. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಕೊಟ್ಟ ಮಾತಿನಂತೆ ಈ ತಿಂಗಳು ಹಣದ ಬದಲಿಗೆ 5 ಕೆಜಿ ಅಕ್ಕಿ ವಿತರಣೆಗೆ ಮುಂದಾಗಿದ್ದಾರೆ. ಆದರೆ ಹಣದ ಬದಲಿಗೆ ಅಕ್ಕಿ ವಿತರಣೆಯನ್ನೇ ದಂಧೆಕೋರರು ಬಂಡವಾಳ ಮಾಡಿಕೊಂಡಿದ್ದಾರೆ. ಎಸ್, ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ 5 ಕೆಜಿ ಸೇರಿ ಪ್ರತಿಯೊಬ್ಬರಿಗೂ 15 ಕೆಜಿ ಅಕ್ಕಿ ನೀಡಲಾಗುತ್ತಿದೆ. ಈ ಅಕ್ಕಿ ಮೇಲೆ ದಂಧೆಕೋರರ ವಕ್ರ ದೃಷ್ಟಿ ಬಿದ್ದಿದೆ. ಗಡಿನಾಡು ಬೀದರ್ ಜಿಲ್ಲೆಯಾದ್ಯಂತ ಅಕ್ಕಿ ಮಾಫಿಯಾ ಖುಲ್ಲಾ ನಡೀತಾ ಇದೆ. ಈ ದಂಧೆಕೋರರ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡುತ್ತಿದೆ. ಸರ್ಕಾರ ಉಚಿತವಾಗಿ ಕೊಡುವ ಅಕ್ಕಿ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ಕೆಜಿಗೆ 15 ರಿಂದ 16 ರೂಪಾಯಿಗೆ ಖರೀದಿಸುತ್ತಿದ್ದಾರೆ. ಪಡಿತರ ಅಂಗಡಿಯಲ್ಲೇ ನಿಂತುಕೊಂಡು ರಾಜಾರೋಷವಾಗಿ ಅಕ್ಕಿ ಖರೀದಿಸುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಈ ಎಲ್ಲಾ ಕಳ್ಳಾಟ ಸರಿಯಾಗಿದೆ. ರಿಪಬ್ಲಿಕ್ ಕನ್ನಡ ಅಕ್ಕಿ ಮಾಫಿಯಾ ವಿರುದ್ಧ ನಿರಂತರ ಸಮರ ಸಾರ್ತಿದೆ. ಇದೀಗ ಬೀದರ್ ಜಿಲ್ಲೆಯಲ್ಲಿನ ಕಳ್ಳಾಟವನ್ನ ಬಯಲು ಮಾಡಿದ್ದು ಸೂಕ್ತ ಕ್ರಮ ಆಗಿ ಬಡವರಿಗೆ ಅಕ್ಕಿ ಸಿಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಫಲಾನುಭವಿಗಳಿಗೆ ಸಿಗದೇ ಇರುವ ಅಕ್ಕಿ ಇನ್ಯಾರ್ದು ಪಾಲಾಗ್ತಾ ಇದೆಯಾ? ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಅವರೇ ಶಾಮೀಲಾಗ್ಬಿಟ್ಟಿದ್ದಾರಾ ಹೇಗೆ ಅಂತ? ಹೌದು ಶ್ರುತಿ, ನಿಜಕ್ಕೂ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ರಾಜ್ಯದ ಮುಖ್ಯಮಂತ್ರಿ ಹಸಿದವರನ್ನು ಹೊಟ್ಟೆ ತುಂಬಿಸ್ತೀವಿ ಅಂತೇಳಿ ಅನ್ನಭಾಗ್ಯ ಯೋಜನೆ ಜಾರಿ ತಂದಾರ. ಕಳೆದ ಹಲವು ತಿಂಗಳಾಯ್ತು. ಈಗಾಗಲೇ ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತಾ ಅಂತ ಘೋಷಣೆ ಮಾಡಿತ್ತು. ಆದ್ರೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, 5 ಕೆಜಿ ಹಣ ಕೊಡ್ತಾ ಇದ್ರು. ಆದ್ರೆ ಇವಾಗ ಬಜೆಟ್ ಅಲ್ಲಿ 5 ಕೆಜಿ ಹಣ ಬದಲಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರೆ. ಪ್ರತಿಯೊಬ್ಬರಿಗೆ 15 ಕೆಜಿ ಅಕ್ಕಿಯನ್ನ ಪಡಿತರ ಅಂಗಡಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅದನ್ನೇ ಬಂಡವಾಳ ಮಾಡ್ಕೊಂಡ ಖದೀಮರು, ಅಕ್ಕಿ ಮಾಫಿಯಾದವರು ಪಡಿತರ ಅಂಗಡಿಗಳನ್ನಿರ್ತಾವ, ಅಂಗಡಿ ಮುಂಭಾಗದಲ್ಲಿ ನಿಂತ್ಕೊಂಡು ಅಂಗಡಿ ಒಳಗಡೆನೆ ಕುಳಿತುಕೊಂಡು ಈಗಾಗಲೇ ಬಡವರಿಂದ ಅವ್ರದೇನ ರಾಷನ್ ಕಾರ್ಡ್ ಇರ್ತದೆ ಅದನ್ನ ತಂದು ತಗೊಂಡು ಅವ್ರಿಗೆ ಹಣ ಕೊಟ್ಟು ಅಕ್ಕಿ ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿ ಕೆಜಿ 15 ರಿಂದ 16, 18 ರೂಪಾಯಿ
ಏನಂದ್ರೆ ಬಡವರಿಗೆ ಏನಂದ್ರೆ ಈ ರೀತಿ ಹಣದ ಆಮಿಷನ್ನ ಒಡ್ಡಿ ಅನ್ನಭಾಗ್ಯದ ಅಕ್ಕಿ ಕೊಳ್ಳಿ ಹೊಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೀದರ್ ಜಿಲ್ಲಾದ್ಯಂತ 747 ಪಡಿತರ ಅಂಗಡಿ ಶಾಪ್ಗಳಿವೆ ಅಂತ ಹೇಳ್ಬೋದು. ಬಹುತೇಕ ಅಂಗಡಿಗಳಲ್ಲಿ ಇದೇ ರೀತಿ ಏನಂದ್ರೆ ಅಕ್ಕಿ ಮಾಫಿಯಾ ಕಣ್ಣು ಅಂಗಡಿಗಳ ಮೇಲೆ ಬಿದ್ದ ಅಂತ ಹೇಳ್ಬೋದು. ಪಡಿತರ ಅಂಗಡಿಯಲ್ಲಿ ಅಂಗಡಿ ಮುಂಭಾಗದಲ್ಲಿ ನಿಂತ್ಕೊಂಡು ಅಕ್ಕಿಯನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಎಲ್ಲ ಗೊತ್ತಿದ್ರು ಕೂಡ ಕಣ್ಮುಚ್ಚಲ್ಲೊಂದ್ ಕಡೆ ಕುಳಿತಾರ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಹಸಿದವರಿಗೆ ಹೊಟ್ಟೆ ತುಂಬಿಸಬೇಕು, ಹಸಿದವ್ರಿಗೋಸ್ಕರ ಅನ್ನಭಾಗ್ಯ ಯೋಜನೆ ಜಾರಿ ತಂದದ. ಅದರ ಈ ಒಂದು ಯೋಜನೆ ಅಕ್ಕಿ ಇವತ್ತು ನಿಜಕ್ಕೂ ಸಮಾಜ ಘಾತಕರು ಖುಲ್ಲಾ ಖರೀದಿ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಬಡವರ ಹೊಟ್ಟೆ ಸೇರ್ಬೇಕಾದಂತ ಅಕ್ಕಿಗಳು ಇವತ್ತೇನಂದ್ರೆ ಅಕ್ಕಿ ಮಾಫಿಯಾ ಮತ್ತೆ ಭ್ರಷ್ಟರದು ಸಮಾಜ ಘಾತಕರದು ಹೊಟ್ಟೆ ಸೇರ್ತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಆಹಾರ ಇಲಾಖೆ ಸಚಿವರು ರಿಪಬ್ಲಿಕ್ ನಲ್ಲಿ ಬರ್ತಾ ಇದ್ದಂತ ಸುದ್ದಿ ನೋಡ್ಲೇಬೇಕು. ಯಾಕಂದ್ರೆ ಸಾಕಷ್ಟು ಅಕ್ಕಿ ಎಕ್ಸ್ಟ್ರಾ ಅಕ್ಕಿ ಕೊಡ್ತಾ ಇದ್ರು, ಅಂದ್ರೆ 10 ಕೆಜಿ ಎಕ್ಸ್ಟ್ರಾ ಅಕ್ಕಿ ಕೊಡ್ತಾ ಇದ್ದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಜನರಿಗೆ ಅಕ್ಕಿನೇ ಸಿಕ್ಕಿಲ್ಲ, ನೋ ಸ್ಟಾಕ್ ಬೋರ್ಡ್ ಅಂತ ಹಾಕಿದ್ರು. ಆದ್ರೆ ಇಲ್ಲಿ ಅಕ್ಕಿ ಸಿಗ್ತಾ ಇದ್ರು ಕೂಡ ಆ ಅಕ್ಕಿ ಎಲ್ಲೋ ಒಂದ್ ಕಡೆ ಅಕ್ಕಿ ಮಾಫಿಯಾದವರು ಖುಲ್ಲಾ ಕೊಳ್ಳೆ